ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಕ್ಕಡ್ಡಿ. ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಇಟ್ಟಿರುವಂಥ ಕಾಂಗ್ರೆಸ್ಸಿನ ಹಿರಿಯ ಶಾಸಕ ರಾಜು ಕಾಗೆ ಅವರು ಪ್ರತಿನಿಧಿಸ್ತಕ್ಕಂಥ ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರಕ್ಕೆ ಕಾಗೆ ಅವರು ಶಾಸಕರಾದ ನಂತರ ಮಾಡಿರುವಂಥ ಅಭಿವೃದ್ಧಿ ಕೆಲಸ ಏನು, ಜೊತೆಗೆ ಶಾಸಕರ ಕೆಲಸ ಕಾರ್ಯದ ಬಗ್ಗೆ ಜನ ಹೇಳ್ತಾ ಇರೋದೇನು ಅಂತೇಳಿ ನಾವು ಜನರಿಂದಲೇ ತಿಳಿದುಕೊಂಡು ಬರೋಣ. ನಮ್ದು MLA ಕಾಗೆ ಸಾಹೇಬ್ರ ಚಲೋ ಮಾಡಿದ ಕೆಲಸ. ನಮ್ಮ ಗಲ್ಲಿ ಚಲೋ ಮಾಡ್ಯಾರ, ಹೊರ ಗಟ್ರ ಮಾಡ್ಯಾರ, ರೋಡ್ ಮಾಡ್ಯಾರ ಏನ್ರಿ. ಈಗ 5 ಸಲ ಬರೋದ ಆರಿಸಿ ಬರೋದ ಚಲೋ ಮಾಡ್ಯಾರ ಕೆಲಸ. ಈಗ ಮತ್ತು ಬೆಳಗಾವಿ DC ಬ್ಯಾಂಕ್ದ ಹೊಚ್ಚ ಉಪಾಧ್ಯಕ್ಷರು ಚಲೋ ಮಾಡ್ಯಾರ. ಮತ್ತು ವಾಯವ್ಯ ಕರ್ನಾಟಕದ ಅಧ್ಯಕ್ಷರು ಬಸ್ಗಳು ಓಡಾಡ್ಕದವು ಅಲ್ಲಿ ಚಲೋ ಐತಿ. ರಸ್ತೆಗಳೆಲ್ಲ ನಮಗೆಲ್ಲ ಊರಾಗ ಹಾಕಿ ನಂಬದವ್ರಿ. ರೋಡ್ ಸಲಿಗ ಅವ್ರು ಫಂಡ್ ಕೊಟ್ಟಾರ, ಮಾಡೋ ನೆಟ್ ಮಾಡ್ಲಿಕ್ಕೆ ನಾವು ಮಾಡೋದು ಅವ್ರು ಅಂತಾರೆ. ಅವರು ಕಾಂಟ್ರಾಕ್ಟ್ರನ್ನ ಮಾಡ್ಲಿಕ್ಕೆ ಏನು ಮಾಡೋದ, ಕಾಂಟ್ರಾಕ್ಟ್ ಬನ್ನಿ ಅವರು ಕೊಟ್ಟಾರ ಪೇಪರ್ ಸ್ಟೇಟ್ಮೆಂಟ ಅವ್ರ ಇಂದಾರ. ಅವ್ರು ಮತ್ತೊಮ್ಮೆ ಅಲಿಗೇಷನ್ ಮಾಡಿ ಮತ್ತೊಮ್ಮೆ ಮಾಡ್ಕಸಿ ಅಂದಾರ. ನಮ್ಮ ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಕೆಲಸ ಆಗಬೇಕಾಗಿದ್ರಿ ನಮ್ಮ ಕ್ಷೇತ್ರದಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಡವಾಳದ ಇದೇನು ಉಗಾರ ರಸ್ತೆ ಐತೆ ಹೇಳ್ತಾರೆ ನೀವು. ಆಮೇಲೆ ಲಾಸ್ಟ್ ಟೈಮ್ ಫ್ಲಡ್ ಬಂದು ಒಂದು ಸ್ವಲ್ಪ ಮಳೆದಾಗಿ ಒಂದು ಸ್ವಲ್ಪ ರೋಡೆಲ್ಲ ಬಾದಾಗಿತ್ತು. ಅದನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೆಂಡರ್ ಕರಿಬೇಕಂದ್ರೆ ಕರೆದರಲ್ಲೂ ಗೊತ್ತಿಲ್ಲ. ಕರೆದು ಜಲ್ದಿ ಆದಷ್ಟು ಮಟ್ಟಿಗೆ ಮುಗಿಸ್ಬೇಕು. ಜನರಿಗೆ ಭಾಳ ತೊಂದರೆ ಆಗತ್ತೆ. ಈಗಿನ ಟ್ಯಾಕ್ಟರ್ ಟ್ರಾಫಿಕ್ ಮತ್ತು ಜನಗಳು ಆಕ್ಸಿಡೆಂಟು ಭಾಳ ಆಗತ್ತಾರೆ ಸರ್ ಆ ರೋಡಿಗೆ. ಹಿಂಗಾಗಿ ಒಂದು ಸ್ವಲ್ಪ ಏನಿದ್ರಿ ಆದಷ್ಟು ಬೇಗ ಇದನ್ನು ಕೆಲಸ ಸುಧಾರಿಸ್ಬೇಕು ಸರ್. ಭಾಳ ಸ್ಲೋ ಕೆಲಸ ನಡೆದೈತಿ. ಆಗತ್ತವ ಕೆಲಸ ರೀ, ಅಲ್ಲೊಂದು ಇಲ್ಲೊಂದು ಇನ್ಫ್ಲುಯೆನ್ಸ್ ಮೇಲೆ ಆಗತ್ತವ ರೀ. ಬಟ್ ಇನ್ನೂ ಕೆಲಸ ಆಗ್ಬೇಕು ರೀ, ಇನ್ನೂ ಭಾಳ ಇಂಪ್ರೂವ್ಮೆಂಟ್ ಆಗ್ಬೇಕು ರೀ. ಇದು ಒಂದು ಸ್ವಲ್ಪ ಕ್ಷೇತ್ರ ಸಣ್ಣ ಕ್ಷೇತ್ರ ರೀ, ಜಲ್ದಿ ಕೆಲಸ ಆಗಬೇಕು, ಆದ್ರೆ ಇನ್ನೂ ಆಗಿಲ್ಲ ಸರ್. ಈ ಶಾಸಕರ ಏನು ಕೆಲಸ ಮಾಡಿಲ್ಲ. ಮೊದಲೇ ಮಾತು ಹೇಳ್ಬೇಕಾದ್ರೆ ಏನು ಕೆಲಸ ಆದ್ದು ಹಿಂದಕ್ಕಿನ ಶಾಸಕರಿದ್ದರು, ಅವ್ರು ಏನು ಸ್ಯಾಂಕ್ಷನ್ ಮಾಡಿದ್ರು ಅವಾಗ ಕೆಲಸ ಇವತ್ತು ತನಕ ನಡೆದವು. ಹೊಸ ಕೆಲಸ ಏನಿಲ್ಲ. ಈ ಸಾದಾ ಒಂದು ಉಗಾರದ ರಸ್ತೆದ ಮ್ಯಾಗ ಅಲ್ಲಿದು ಇವ್ರು ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ನು ಕಾಂಟ್ರಾಕ್ಟರ್ ಮ್ಯಾಗ ಆ್ಯಕ್ಷನ್ ಏನು ತೊಗೊಳಕ್ಕೆ ತಯಾರಿಲ್ಲ. ಇವ್ರು ಏನು ಮಾಡೋರು ಹೇಳ್ರಿ. ಮತ್ತು 3 ನಂಬರ್ ವಾರ್ಡ್ದಾಗ ಶ್ರೀಮಂತ ಪಾಟೀಲ್ ಇವರು ಸ್ಯಾಂಕ್ಷನ್ ಮಾಡಿದ್ದು ಅಂತ ದೊಡ್ಡದು. ಇವರು ನಾವು ಮಾಡಿದೆವು ಅಂತ ಹೇಳ್ತಾರೆ. ಎಲ್ಲ ಫೇಕ್ ಇದು, ಹೊಸ ಕೆಲಸ ಏನಿಲ್ಲ. ಮತ್ತು ಶ್ರೀಮಂತ ಪಾಟೀಲ್ ಏನು ನಮ್ಮ ಇವತ್ತು ತಕ್ಕ ಇಲ್ಲಿ ಉತ್ತರ ಕರ್ನಾಟಕದಾಗ 3,500 ಕೋಟಿ ರೂಪಾಯಿ ತಂದಂಥ ಏಕೈಕ MLA ಅಂದರೆ ಶ್ರೀಮಂತ ಪಾಟೀಲ್ ಒಬ್ಬರೇ. ಇವ್ರು ಬಿಟ್ಟರೆ ಇನ್ನೊಂದುವರೆತಾಗ ಯಾರೂ ತಂದಿಲ್ಲ ಈ ಉತ್ತರ ಕರ್ನಾಟಕದಾಗ. ಸರ್ಕಾರ ಬಗ್ಗೆ ಹೇಳೋದ್ರಲ್ಲ, ಸರ್ಕಾರ ಬರೀ ಕುರ್ಚಿನ ನೋಡ್ಕಾರ. ಸರ್ಕಾರ ಇಲಾಖೆದಾಗ ಅವ್ರವ್ರ ಹುದ್ದೆ ಯಾಲಿದಾವಲ್ಲ ಮಂತ್ರಿಗಳ, ಆ ಮಂತ್ರಿ ಸ್ಥಾನದ ಏನೇನು ಅಭಿವೃದ್ಧಿ ಮಾಡಿದೇವಲ್ಲ ಅವ್ರು ಹೇಳಕತ್ತಾರೆ. ಏನು ಅವ್ರ ಕುರ್ಚಿ ಉಳಿಸುವ ಸಲುವಾಗಿ ಅವ್ರು ಗುದ್ದಾಡ್ಕದರು. ಮತ್ತು ಇವೇನು ಬಿಟ್ಟಿ ಭಾಗ್ಯ ಅಂತ ಹೇಳ್ಕದಾರಲ್ಲ, ಎಲ್ಲ ತಂದು ಅದನ್ನು ಮುಗಿಸೋ ಸಲುವಾಗಿ ಕೆಲಸ ಮಾಡ್ಕದಾರ ಅವ್ರು. ವಿನಾ ಲೋಕಲ್ ಲೆವೆಲ್ದಾಗ ಯಾವುದೋ ಒಂದು ಕೆಲಸ ಇಲ್ಲ ಅವ್ರದ. ಮತ್ತು ಯಾವುದಾರ ಕೆಲಸ ಕೇಳ್ಕೊಂಡು ಹೋಯ್ತಂದ್ರೆ ಭೀ ಡೈರೆಕ್ಟ್ ಮಂದಿಗೆ ಮಾತಾಡ್ತಾರೆ, ರೊಕ್ಕಿಲ್ಲ ಎಲ್ಲಿ ತಂದು ಮಾಡೋದ, ಮ್ಯಾಗಿಂದ ರೊಕ್ಕ ಕೊಡಂಗಿಲ್ಲ. ನಮ್ಮ ಕ್ಷೇತ್ರಕ್ಕೂ ಯಾವುದು ಕೆಲಸ ಆಗಿಲ್ಲ, ನಮ್ಮ ಊರಿಗೂ ಯಾವುದು ಕೆಲಸ ಇಲ್ಲ ಅವ್ರದ್ದು. ಮೊದಲು ಹಿಂದಿನ ಹಳಿ MLAಗಳು ಏನಿದ್ರಲ್ಲ, ಅವ್ರು ಸ್ಯಾಂಕ್ಷನ್ ಮಾಡಿದ ಕೆಲಸಗಳು ಏನತಕ್ಕ ಇದಕ್ಕೆ ತೆಂಗಿನಕಾಯಿ ಹೊಡೆದ ಅವ ಕೆಲಸಗಳು ಮಾಡ್ಕೊತ ಹೊಂದಿದ್ರು. ಬೆಸ್ಟ್ ಮಾಡಿದ್ದಾರೆ ಅವ್ರು. ಬಂದಂದು ಭಾಳ ಇಂಪ್ರೂವ್ ಆಗಿದಾವ್ರಿ. ಎಲ್ಲ ರಸ್ತೆಗಳು ಏನಾರು ಮಾಡಿದಾರೆ, ಎಲ್ಲ ಮಾಡಿದಾರೆ ಅವ್ರು. ರೊಕ್ಕ ಇಲ್ಲದ್ರೆ ಎಲ್ಲ ಅಂತ ಇದ್ದಾರೆ. ಯಾವ್ದು ಒಂದು ಯಾವ್ದು ನಿಂತಿಲ್ಲ. ಎಲ್ಲರ ಚೂರು ಅಷ್ಟೇ ನೀದವ್ರಿ. ಅವ್ರ ಜರ ಅಡ್ತೀನಿ ಅಲ್ಲಿ ಗ್ಯಾರಂಟಿ ಯೋಜನೆದಾಗ ಆ ಕಡೆ ಈ ಕಡೆ ಜರ ಅಡ್ತೀನಿ ಇರೋ ನಮ್ಮ ಮನೆಯಿಂದ ನೆಟ್ ಹಿಡಿಯವಲ್ಲ. ಮನೆಯೂ ಬಿಲ್ಗಳು ನೆಟ್ಗೆ ಬರವಲ್ಲಾಗಿದ್ದಾವೆ. ಯಾವ ಬರ್ತಾವೆ, ಆ ಪಡ್ಸೋಕೆ ಬರ್ತಾವೆ, ಈ ಪಡ್ಸೋಕೆ ಬರ್ತಾವೆ, ಗೊತ್ತಾಗತ್ತೈತ್ರಿ. ಏಕ್ ನಂಬರ್ ಮಾಡಿದಾರೆ ಕೆಲಸ ಅವ್ರಿ ಅವ್ರು ಶಾಸಕರು. ಈಗ ಇವು ಭಾಗ್ಯ ಇವು ಬಿಟ್ಟಿ ಬಗ್ಗೆ ಭಾಗ್ಯ ಲಕ್ಷ್ಮಿ ಆಗಲಿ ಗೃಹಲಕ್ಷ್ಮಿ ಆಗಲಿ ಇವು ಮಾಡ್ತಾರೆ ನೋಡ್ರಿ. ಇದರಿಂದ ನಮ್ದು ಕ್ಷೇತ್ರ ಒಳಗೆ ಇನ್ನತಕ ಏನೋ ಒಂದು ಅನುದಾನ ಅಂದ್ರೆ ರಸ್ತೆ ಆಗಲಿ ಗಟ್ರಗಳಾಗಲಿ SPT SPG ಅನ್ಸ್ಕ ಏನೂ ಕೆಲಸ ಇಲ್ಲ ನಮ್ಗೆ. ಆಶ್ವಾಸನೆ ಎಲ್ಲ ಕೆಲಸ ಮಾಡ್ತಾನೆ ಅಂತಾರು, ಮಾಡ್ಲತ್ತಾರು. ಹಾಂ, ಏನು ಉಳ್ದಿಲ್ಲ ರೀ, ಎಲ್ಲ ಮಾಡತ್ತಾರ. ರೋಡ್ ಎಲ್ಲ ಕೆಟ್ಟವ್ರಲ್ಲ, ಮತ್ತೆ ಯಾವ್ರಿ ಮಾಡ್ಲತ್ತಾರಲ್ಲ ರೋಡ್ ಕೆಲಸ ಚಾಲು ಐತ್ರಿ. ಮಾಡ್ಯಾರ್ರಿ ಸರ, ನೀರಿಂದ ಮಾಡ್ಯಾರ್ರಿ, ಸಂಡಸದ ಮಾಡ್ಯಾರ್ರಿ. ಮತ್ತೆ ಬಸ್ಸಿನ ವ್ಯವಸ್ಥೆ ಹಂಗೈತ್ರಿ? ಬಸ್ಸದ ವ್ಯವಸ್ಥೆ ಭೀ ಐತ್ರಿ ಸರ್. ಗೃಹಲಕ್ಷ್ಮಿ ರೊಕ್ಕ ಬರತ್ತಾರ? ಇಲ್ರಿ ಸರ್, ಬಂದಿಲ್ರಿ. ಪೆನ್ಷನ್ ರೀ ಅತ್ತ ಸಂಬಂಧ ತಿರುಗಾಡಾಯ್ತು. ಏನು ಹೇಳ್ತೀರಿ MLA ಅವ್ರಿಗೆ? ನೀವು ಹೋಗಿ ಕಾಗವಾಡ ಮಾಡಿ ಬರೋಗ್ರಿ ಅಂತ ಹಚ್ಕೊಡ್ದಾರ ಅದ ಬಂದಿದ್ದೀರಿ ಸರ್.
ಕೆಲಸ ಪೆನ್ಷನ್ ಇಲ್ರಿ 2000 ಇಲ್ರಿ ಕೆಲಸ ಇಲ್ಲ ನೆಡ್ಸಿ ಇಲ್ರಿ ಯಾವ ಯಾವ ಅದೆಲ್ಲ ಮಾಡ್ಯಾರ ದುಸರೆ ಗೃಹಲಕ್ಷ್ಮಿದು ಈಗ 2 ದಿವಸ ಆಯ್ತು ಬಂದಿಲ್ಲ, ಒಮ್ಮೆ ಬಂದು ಹೋದ್ರಿ. ಶಾಸಕರು ಬರ್ತಾರೆ ರೊಕ್ಕ ಆಗ್ಯಾವಳು ಈಗೇನು ಅವರೆಲ್ಲಿ ಬರ್ತಾರ್ರಿ ಆಗ್ಬೇಕು, ಇದಕ್ಕೆ ಎಲೆಕ್ಷನ್ ಕಟ್ಟಾರಲ್ಲ ಮತ್ತೆ ಅಲ್ಲೇ ನಿಮ್ಮ 3 ಕಿಲೋಮೀಟರ್ ಆಯ್ತ್ರಿ ಕಡೆ ನಾವೇನು ಹೋಗಿಲ್ರಿ ಆ ಕಡೆ ಅವ್ರೇನು ಬರಂಗಿಲ್ಲ ಅವರು ಇಲ್ರಿ. ಏನು ಕೆಲಸ ಏನೇನು ಆಶ್ವಾಸನೆ ಕೊಟ್ರಿ? ಅದೇನಿಲ್ರಿ, ಅದು ನೀರಿಂದ ರೋಡ್ಗಳದೆಲ್ಲ ಮಾಡ್ಯಾರಲ್ಲ ಮತ್ತೇನಿಲ್ರಿ. ಬರಲ್ಲ ಊರಿಗೆ ಏನು ಬರ್ತಾರೆ? ಇಲ್ರಿ ಊರಾಗ ಏನಿಲ್ರಿ. ಗೃಹಲಕ್ಷ್ಮಿ ರೊಕ್ಕ ಬರತ್ತಿಲ್ಲ, ಬರಾಕತ್ತಿಲ್ರಿ, ಬಂದದ. ಈಗ ರೋಡ್ ಬೀಡು ಎಲ್ಲ ಸ್ಯಾಂಕ್ಷನ್ ಆಗಿದ್ವು, ರೋಡ್ ಹತ್ತು ಮಾಡಾತರು, ಕಾಂಕ್ರೀಟ್ ರೋಡ್ ಆಕೈತಿ. ಈ ಬಸ್ ಸ್ಟ್ಯಾಂಡ್ದಾಗ ಮಾತ್ರ ಡಬರಿ ಬೀದವು. ಈ ನಮ್ದೇನು ಕೆಲಸ ಅಲ್ಲ, ನಾವು ವ್ಯಾಪಾರದವ್ರ. ಬಸ್ ಸ್ಟ್ಯಾಂಡ್ದಾಗ ನಾವು ಸ್ವಚ್ಛ ಮಾಡ್ಬೇಕಾಕೈತಿ. ಆ ಥರ ಸಲ ಆಶ್ವಾಸನೆ ಕೊಟ್ರಿ ಶಾಸಕರೆಲ್ಲ, ಮತ್ತೆ ಅದನ್ನ ಅದು ಮಾಡಕ್ಕದಾರಲ್ಲಿ. ಹಾಂ ಕೆಲಸ ತಕ್ಕ ಮಟ್ಟಿಗೆ ಆಗಿದ್ದಾವೆ, ಇನ್ನೂ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಜನ ನಿರೀಕ್ಷೆ ಇಟ್ಕೊಂಡಾರೆ, ಅದಕ್ಕಾಗಿ ಇನ್ನೂ ಕೆಲವು ಕೆಲಸಗಳು ಆಗಬೇಕಾಗಿದೆ. ಆ ವಿಶ್ವಾಸ ಶಾಸಕರು ಉಳಿಸ್ಕೋಬೇಕಾಗಿದೆ. ಕ್ಷೇತ್ರದ ವಿಶ್ವಾಸವನ್ನು ಶಾಸಕರು ಉಳಿಸ್ಕೋಬೇಕಾಗಿದೆ. ಮತ್ತು ಇನ್ನೂ ಕೆಲವು ನಮ್ಮ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮತ್ತು ಇನ್ನೂ ಕೆಲವು ಕೆಲಸಗಳು ಈ ಭಾಗದಲ್ಲಿ ಆಗಬೇಕಾಗಿದ್ದಾವೆ. ಅವು ಸ್ವಲ್ಪ ಬೇಗನೆ ಆಗಬೇಕಂತ ನಾವು ಕೇಳ್ತಾ ಇದ್ದೀವಿ. ಜನಸಾಮಾನ್ಯರು ಇವತ್ತಿನ ದಿವಸ ಕ್ಷೇತ್ರದ ಜವಾಬ್ದಾರಿ ಇದೆ, ಅದಕ್ಕಾಗಿ ಈ ಭಾಗದಲ್ಲಿರ್ತಕ್ಕಂಥ ಇನ್ನೂ ಜನಪರ ಕೆಲಸಗಳು ಭಾಳಷ್ಟಿದ್ದಾವೆ, ಆ ಕೂಡಲೇ ಆಗಬೇಕಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಒಂದು 5 ಪಂಚ ಗ್ಯಾರಂಟಿ ಯೋಜನೆಗಳು ನೀಡಿದ್ರಲ್ಲ, ಅದರಲ್ಲಿ ಗೃಹಲಕ್ಷ್ಮಿಯು ಕೂಡ ಒಂದೊಂದು ಸಾರಿ ಬರ್ತಾ ಇದೆ, ಒಂದೊಂದು ಸಾರಿ ಬರ್ತಾ ಇಲ್ಲ. ಬಟ್ ಕೂಡಲೇ ಆ ಮಹಿಳೆಯರಿಗೆ ಆ ಬಾಕಿ ಇರುವ ಗೃಹಲಕ್ಷ್ಮಿ ಯೋಜನೆಗಳು ಕೂಡ ಅವರಿಗೆ ಮುಟ್ಟಬೇಕಾಗಿದೆ. ರೋಡ್ಗಳು ಮಾಡತ್ತಾರ್ರಿ, ರೋಡ್ಗಳು ಕೆಲಸ ಆಗ್ಯಾವ್ರಿ. ಊರಾಗೆಲ್ಲ ಏನೇನು ಕೆಲಸ ಇದ್ರಲ್ಲ ಪೆಂಡಿಂಗ್ ರೀ, ಅವೆಲ್ಲ ಮಾಡತ್ತಾರ್ರಿ, ನಡ್ದವ್ರಿ. ಈಗ ಸದ್ಯ ಸರ ಕೆಲಸ ಮೊನ್ನೆ ಪೂಜೆ ಮಾಡ್ಯಾರ್ರಿ, ಗುದ್ದಿ ಪೂಜೆ ಎಲ್ಲ ಆಗ್ಯಾವ್ರಿ, ಕೆಲಸ ಚಾಲೂ ಆತಾವ್ರಿ. ಈಗ 3 ವರ್ಷ ಆಯ್ತು ಜನ ತೊಂದರೆ ಅನುಭವಿಸ್ತಾರ ಸರ್. ಜನ ತೊಂದರೆ ಅನುಭವಿಸತ್ತಿಲ್ರಿ ಸರ್, ಯಾರಾದರೂ ಹೇಳಿರ್ಬೇಕ್ರಿ ನಿಮ್ಗೆ, ಜನ ತೊಂದರೆ ಅನುಭವಿಸೋದ್ರಿ. ಈಗ ನಾವೇ ಎಲ್ಲ ಪಬ್ಲಿಕ್ ಅದೇವ್ರಿ ಸರ್, ಎಲ್ಲ ಈ ಕೆಲಸ ಚಾಲೂ ಅದಾವ್ರಿ, ರೋಡ ಕೆಲಸ ಚಾಲೂ ಅದಾವ್ರು. ಶಾಸಕರು ಬಂದಂಥ ಕೆಲಸಗಳು ನಡೆದವ್ರಿ, ಚಲೋನೂ ಆಗತ್ತವ್ರಿ. ಕೆಲಸ ಮಾಡಿದಾರೋ ನಂಗೂ ಇನ್ನೂ ಗೊತ್ತಿಲ್ರಿ, ಯಾಕಂದ್ರೆ ನಾ ಯಾವ ಶಾಸಕರನ್ನ ನಂಬಂಗಿಲ್ರಿ. ಅಂಥ ಶಾಸಕರು ರೆಡಿ ಆಗಿದಾರೆ ನಮ್ಮ ಕಾಗವಾಡ ಮತಕ್ಷೇತ್ರದಾಗ ರೀ. ಇಲೆಕ್ಷನ್ ಬಂದಾಗ ಎಲ್ಲ ಮಾತಾಡ್ತಾರೆ, ನಾ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ, ಆದ್ರೆ ಇಲೆಕ್ಷನ್ ಆದ ನಂತರ ಅವ್ರ ಈ ಕಡೆ ಬರಂಗಿಲ್ಲ ರೀ ಸರ್. ನನ್ನ ಪ್ರಕಾರ ಅಂದ್ರೆ ಡೌಟ್ರಿ ಸರ್. ನೋಡ್ರಿ ಈಗ ಇದು ರೋಡ್ ಇಲ್ಲೇ ನೋಡ್ರಿ, ಇಲ್ಲಿ ಅಲ್ಲಿ ನಮ್ಮ ಕಾಗವಾಡ ಈ ಥರ ಆತನಿಂದ ಬರುವಾಗ ರೋಡ್ ಸರಿ ಇಲ್ರಿ, ಶೆಡಬಾದಿಂದ ಬರುವಾಗ ರೋಡ್ ಸರಿ ಇಲ್ರಿ. ಕಬ್ಬು ರೈತರದ ಟ್ಯಾಕ್ಟರ್ಗಳೆಲ್ಲ ಹೋಗ್ತಾವ್ರಿ, ಆ ಹೋಗಕ್ಕೆ ಅವ್ರಿಗೆ ದಾರಿ ಸರಿಯಾಗಿ ಟ್ಯಾಕ್ಟರ್ ಓಡಂಗಿಲ್ರಿ. ಯಾಕಂದ್ರೆ ಅಷ್ಟು ಜಾಸ್ತಿ ರೋಡ್ ಐತನಾಗಿದ್ರಿ, ಖರಾಬ್ ಆಗೈತ್ರಿ ಸರ್. ಮತ್ತು ಆರಿಸಿ ಬರ್ಬೇಕಂದ್ರೆ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತೇನೆ ರೀ ಅವ್ರಿಗೆ. ಕೆಲಸ ಮಾಡಬೇಡ್ರಿ ಅಂದ್ರೆ ಅವ್ರಿಗೆ ಅಂಥ ಜನಕ್ಕೆ ಹೋಟ್ ಹಾಕತ್ತಾರೆ ನಮ್ಮ ಜನ ಎಲ್ಲ ಕಾಗವಾಡ ಮತಕ್ಷೇತ್ರದಿಂದ ರೀ. ಥ್ಯಾಂಕ್ ಯು ರೀ. ಇಲ್ಲಿ ಕೊಟ್ಟರೆ ನಮ್ಮಲ್ಲಿ ಒಂದು ಬಸವೇಶ್ವರ ಯಾತ್ರೆ ಇತ್ತು, ಅದು ಪೂರ್ಣ ಆಗೈತೆ ರೀ. ಆಮೇಲೆ ಮತ್ತು ಅಲ್ಲೆಲ್ಲ ರೋಡ್ಗಳ ಸಮುದಾಯ ಭವನಗಳು ರೀ ಎಲ್ಲ ಮಾಡ್ಯಾರ, ಕೆಲಸ ಚಲೋ ಮಾಡ್ಯಾರ ಕೆಲಸ ಇಲ್ಲೆಲ್ಲ ಚಾಲೂ ಅದಾವಲ್ಲ ರೀ ರಸ್ತೆಗಳು. ಶೆಡ್ಮಾಲ್ ಟು ಕಾಗವಾಡ 2 ವರ್ಷ ಆಯ್ತು ರೀ, ರೋಡ್ ಇಲ್ಲ ಏನಿಲ್ಲ. ಶಾಸಕರು ಇಲ್ಲ ಅದು ಚಾಲೂ ಮಾಡ್ತಾರೆ ರೀ. ಇವೆಲ್ಲ ಎಲ್ಲ ಕಡೆ ಚಾಲೂ ಮಾಡ್ಬೇಕಲ್ರಿ, ಎಲ್ಲ ಒಮ್ಮೆ ಆಗಂದ್ರೆ ಭೀ ಆಗಲ್ಲ ರೀ. ಮಾಡದಾರ ಕೆಲಸ ಅಂತೂ ಭರ್ಪೂರ್ ಮಾಡ್ಯಾರ, ನಮಗೆ ಹೇಳಿದಕ್ಕಿಂತನೂ ಮಿತಿ ಮೀರಿ ಕೆಲಸ ಮಾಡ್ಯಾರ ಅವ್ರು. ಇಲ್ಲಿ ಬರ್ತಾವ ಅವೇನು 1 ತಿಂಗಳ 2 ತಿಂಗಳ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದು ಪೆಂಡಿಂಗ್ ಅದಾವ್ರಿ, ಆಮೇಲೆ ಹಾಕ್ಲತ್ತಾರ, ಅವನ್ನೆಲ್ಲ ಹಾಕ್ಲತ್ತಾರ. ಏನು ಅಡ್ಸನ ಇಲ್ಲ, ಶಾಸಕರ ಕೆಲಸ ಮತ್ತು ಭಾರಿ ಮಾಡ್ಯಾರ. ಅವೇನು ಮಾಡ್ತಾನಂದ್ರೆ ಒಂದು 2-3 ಕೇಸ್ ಮಾಡ್ಯಾರ, ಬೇರೆ ಏನು ಮಾಡಿಲ್ಲ ರೀ. ಇದು ನೋಡ್ರಿ ಭಾಳ 7-8 ವರ್ಷ ಆಯ್ತು ರೀ, ಶಾಸಕ ಮಾಡಿಲ್ಲ ರೀ. ಭೇಟಿ ಆತಾರ ಹೇಳ್ರಿ, ಮಾಡ್ತೀವಿ ಅಂತಿಟ್ಟಾರ. ಇದು ಒಟ್ಟು ಕೆಲಸ ಮಾಡ್ಬೋದಾರ ಅವ್ರೇನ ರೀ. ಜರ ನೋಡ್ರಲ್ಲ ಎಲ್ಲ ಧೂಳ, ಎಲ್ಲ ಮನೆ ಎಲ್ಲ ಧೂಳಾಗ ಆಕೈತ್ರಿ. ಎಲ್ಲ ದುಸರ ಏನಿಲ್ಲ ರೀ, ಇವೆಲ್ಲ ಇದು ಕಚರ ನೋಡ್ರಲ್ಲ ಅವ್ರು. ಒಟ್ಟು ಸ್ವಚ್ಛತೆ ಇಲ್ರಿ. ಏನು ಹೇಳಿದ್ರ ಅವ್ರಿಗೆ, ಏನು ಹೇಳ್ರೆ ಮಾಡ್ಬೇಕ್ರಲ್ಲ ಅವ್ರು. ಮಾಡ್ತಾರಂತಾರೆ ಇಲ್ಲ. ಇದೊಂದು ರಸ್ತೆ ಅಷ್ಟು ಮಾಡಿದಾರೆ ನೋಡ್ರಿ, ಮನೆ ಬಂದು ಓಪನಿಂಗ್ ಮಾಡಿ ರಸ್ತೆ ಮಾಡಿದಾರೆ. ಅವ್ರೇನು ಮಾಡ್ತಾನೆ ಹೇಳ್ತಾರೆ, ಮತ್ತೆ ಏನು
ಇದೇನು ರೋಡ್ದ ಜರ ರೀ ಜರ ಅದ ಎಲ್ಲ ಪಲ್ಟಿಗಳು ಆಗ್ತಾವ್ರಿ ಜರ ಅದಕ್ಕೆ ತ್ರಾಸ ಆಗತೈತ್ರಿ ಹುಡುಗರು ಹಾದಾಡ್ತಾವ್ರಿ ಅದ್ರ ಸಂಬಂಧ ಜರ ನಮಗೆಲ್ಲ ತೊಂದರೆ ಆಗತೈತ್ರಿ ಮತ್ತೇನಿಲ್ಲ ಶಾಸಕರು ಬಂದಿರಿ ಈ ಕಡೆ ಎಲ್ಲ ಇನ್ನೂ ಯಾರು ಬಂದಿಲ್ಲ ರೀ ಪ್ರಾಬ್ಲಮ್ ಏನ್ರಿ ರೋಡ್ ಸರಿ ಇಲ್ರಿ ಇದು ರೋಡ್ ಟ್ರ್ಯಾಕ್ಟರ್ ಪಲ್ಟಿ ಆಗತ್ತವ್ರಿ ಗಟ್ರ ಮಾಡಿಲ್ರಿ ರೋಡ್ ಮಾಡಿಲ್ರಿ ಸರಿಯಾಗಿ ಯಾರು ಬಂದಿಲ್ರಿ ಸರ್ ಆಶ್ವಾಸನೆ ಕೊಟ್ರಿ ನಿಮಗೆಲ್ಲ ಆಶ್ವಾಸನೆ ಎಲ್ಲ ಕೊಟ್ಟಿರಲಿಲ್ಲ ಕಾವರ್ ಸುಧಾರಿಸ ಮಾಡ್ತೀನಿ ಅಂತ ಹೇಳಿದ್ರಿ ಏನು ಮಾಡಿಲ್ರಿ ಜರ ಚೌಕಾಸಿ ಮಾಡ್ರಲ್ಲ ಈ ಕಡೆ ಶರ್ಬಾರ್ ರೋಡ್ ಏನು ನೋಡ್ರಿ ಇದೆಲ್ಲ ಪಲ್ಟಿ ಆಗ್ಲಕ್ಕದಾವ ಆಕ್ಸಿಡೆಂಟ್ ಆಗ್ಲಕ್ಕದಾವ್ರಿ ಕಡೆ ಒಟ್ಟು ನೋಡವರ್ರಿ ಗೃಹಲಕ್ಷ್ಮಿ ಇನ್ನೂ ಬರ್ವತ್ರಿ ಅದು ಒಂದು ತಿಂಗಳೇ ಬತ್ತು ಅದು ಬಂದ್ ಆಗಿತ್ರಿ ಇನ್ನ ಅದು ಬರ್ವತ್ರಿ 5-6 ತಿಂಗಳಾಯ್ತಿಲ್ಲ ಶಾಸಕರು ಒಟ್ಟು ಭೇಟಿನೇ ಆಗಂಗಿಲ್ರಿ ಇಲ್ಲಿ ಬರ್ತಾರೋ ಹೋಗಿ ಬಿಡ್ತಾರ್ರಿ ಇಲ್ಲಿ ಏನು ನೋಡಂಗಿಲ್ಲ ಬಿಡಂಗಿಲ್ಲ ಕಾಗೆ ಏನು ಕೊಟ್ಟಿಲ್ರಿ ಏನಿಲ್ಲ ನೋಡ್ತಾ ಒಂದು ರೋಡ್ ಮಾಡಿ ಇಟ್ಟಾರ ನೋಡ್ರಿ ಅಷ್ಟು ಗಲ್ಯಾಗಿಂದ ಅದಿನ್ನ ರೋಡ್ಗಳು ಆಗೋದಾವು ಈ ಕಡೆ ಎಲ್ಲ ನೀರಿಂದ ಇಲ್ರಿ ಸಂಡಾಸದ ಇಲ್ಲ ಏನೂ ಇಲ್ರಿ ಈ ಕಡೆ ಬರ್ತಾರೋ ಹೋಗಿ ಬಿಡ್ತಾರ ಅವ್ರದ್ದೇ ನೀನು ಹೋದ್ರಿ ಅವ್ರಿಗೆ ಮಾಡ್ರಲ್ಲ ಮಾಡ್ರಿ ಚಲೋ ಇಲ್ಲ ಎಲ್ಲ ಧೂಳ ಪೀಳ ಎಲ್ಲ ಮನೆ ಮ್ಯಾಗ ಬೀಳ್ಕದಾವ್ರಿ ಎಲ್ಲ ಊಟ ಮಾಡೋದು ಹೆಂಗ್ರಿ ಆಚಾರ್ಯ ಬರ್ಕದ ಮಂದಿಗೆ ಹೆಂಗೆ ಯಾರು ಮಾಡೋದ್ರಿ ಇದಕ್ಕೆ ಈಗಾಗಲೇ ಆ ರೀತಿ ಏನು ಡೆವಲಪ್ಮೆಂಟ್ ಇಲ್ಲ ಇಲ್ಲಿ ಏನು ಅಪೇಕ್ಷೆ ಇತ್ತು ಆ ರೀತಿ ಏನು ಡೆವಲಪ್ಮೆಂಟ್ ಇಲ್ಲ ಇದು ಶೆಡವಾಳ ಏನು ಆಶ್ವಾಸನೆ ಕೊಟ್ಟರಿ ಶಾಸಕರು ನಿಮಗೆಲ್ಲ ಆಶ್ವಾಸನೆ ಯಾವುವು ಈಡೇರಿಲ್ರಿ ಇನ್ನೂ ತನಕ ಈಗಂತೂ ಭಾಳಷ್ಟು ಕಾಗವಾಡ ರೋಡು ಹೆದಗಟ್ಟೈತಿ ರೀ ಅಲ್ಲಿಂದ ಈಗ ಕಬ್ಬು ಸಾಗಾಣಿಕೆ ಮಾಡೋಕ್ಕೂ ಆಗ್ತಾ ಇಲ್ಲ ಆ ರೀತಿ ಹದಗೆಟ್ಟಿದೆ ಚರಂಡಿ ವ್ಯವಸ್ಥೆ ಏನೂ ಇಲ್ಲ ರೀ ಏನೂ ಡೆವಲಪ್ಮೆಂಟ್ ಇಲ್ಲ ಅವರ ಕೆಲಸ ಮಾಡಬೇಕಾಗಿತ್ತು ಅದನ್ನ ರೋಡ್ ಬಿಟ್ರೆ ಮತ್ತೇನು ಆದಂಗೆ ಕಾಣಿಸಲ್ಲ 2 ವರ್ಷನಲ್ಲಿ 2 ವರ್ಷದಲ್ಲಿ ಮತ್ತು ಮಾಡಬೇಕಾದ್ದು ಬಹಳಷ್ಟು ಕೆಲಸಗಳು ಅದಾವೆ ಕಾಗವಾಡ ಮತಕ್ಷೇತ್ರ ಒಳಗೆ ಹೈಯೆಸ್ಟ್ ಮತ ಇರುವಂಥ ಊರು ಅಂದ್ರೆ ನಿಮ್ದು ರೀ ನಮ್ದು ಐನಪುರ ಒಂದು ಐತಿ ಐನಪುರ ಉಗಾರ ಮೂರು ಏನು ಚಡ್ಬಾಳಕ್ಕೆ ಏನು ಕೆಲಸ ಅದು ಮಾಡ್ಯಾರ ಏನಿಲ್ಲ ಗ್ರಾಮ ಏನು ಸಂಬಂಧ ಬೋಲ್ರಿ ಅವ್ರು ಒಂದು 4 ಸೈಕಲ್ ಏನು ಮೋಟರ್ ಸೈಕಲ್ ಏನು ಕೊಟ್ಟಾರ ಅಷ್ಟೆ ಸ್ಕೂಟಿಗಳು ಮುಗೀತು ಅಷ್ಟೇ ಇಲ್ಲಿ ಏನು ಸಂಬಂಧ ಇಲ್ಲ ವರ್ಕೇ ಇಲ್ಲಲ್ಲ ಆಶ್ವಾಸನೆ ಕೊಟ್ಟೆ ಪ್ರಶ್ನೆ ಇಲ್ಲಲ್ಲ ಮಾಡಿಲ್ಲ ಅವ್ರ ಪ್ರಶ್ನೆ ಇಲ್ಲ ದುಡ್ಡು ಇಲ್ಲ ಅವ್ರದಾಗ ಏನು ಮಾಡ್ತಾರೆ ಸರ್ಕಾರದಾಗ ದುಡ್ಡು ಅವ್ರದಾಗ ಡೆವಲಪ್ಮೆಂಟ್ ದುಡ್ಡು ಇಲ್ಲಲ್ಲ ಅವ್ರತಾರ ಅವ್ರಿಲ್ಲ ಆ ಕಡೆ ಈ ಕಡೆ ಗೃಹಲಕ್ಷ್ಮಿ ಕೂಡ ಅಕ್ಕಿ ಬಿಡೋದ್ರೊಳಗೆ ಇದಾರ ಪಬ್ಲಿಕ್ದಲ್ಲಿ ಗಟಾರು ಅಥವಾ ಹಳ್ಳ ನಮ್ಮಲ್ಲಿ ಒಂದಿದೆ 20 ವರ್ಷ ಒಂದು ಹಳ್ಳ ಐತೆ ಅದನ್ನ ಹಾಳ ಮಾಡ್ಬೇಕಾಗಿ ತಮ್ಮ MLA ಅಂದ್ರೆ ಗುದ್ದಾಡ್ಕ ಮಾಡಿಲ್ಲ ಯಾರೂ ಮಾಡಿಲ್ಲ ಕೆಲಸ ಚಾಲು ಇತ್ತು ರೀ ಮಾಡಿದ 3 ತಿಂಗಳ ಕಿತ್ತೋಗಿತ್ತು ರೀ ಇದಕ್ಕೆ 3 ಕೋಟಿ ರೂಪಾಯಿ ಫಂಡ್ ಹಾಕಿದಾರೆ ರೀ ಮಾಡಿದ 3 ತಿಂಗಳಾಗಿಲ್ಲ ರೋಡ್ ಎಲ್ಲ ಕಿತ್ತು ಬಾದಾಗಿತ್ತು ರೀ ಇನ್ನೂ ತಕ ಮಾಡತ್ತೆ ಒಂದು 3 ತಿಂಗಳಾಯ್ತು ಹೇಳತ್ತವ್ರು ಯಾವ ಕಡೆ ಹಾದಿ ಎಲ್ಲ ರೋಡ್ ಮಾಡಿದ ಅವ್ನು ಗಪ್ಪಾಗಿಬಿಟ್ಟಿದ ಆಯ್ತು ಅಲ್ಲಿ ಸುರೂಪಿ ಹೇಳಿದಾಗ ಮಳೆ ಬತ್ರ ಹಾದಿ ಬಂದ್ ಆತಿತ್ತು ರೀ ಅಲ್ಲಿ ಪುಲ್ ಕಟ್ಕೋದ್ರು ಅದು ಮಾಡಿ 3 ಚಾಲು ಮಾಡಿ 6 ತಿಂಗಳಾಯ್ತು ಅದು ಇನ್ನೂ ಏನಿಲ್ಲ ಬರ್ಲಕ್ಕೆ ಹೋಗ್ಲಕ್ಕ ತೊಂದರೆ ಆಕೈತಿ ಶಾಸಕರು ಅಂತೂ ಈ ಕಡೆ ಹಾದಿ ಇಲ್ಲ ರೋಡ್ ಎಲ್ಲ ಬಾದಾಗೈತಿ ರೈತರಿಗೆಲ್ಲ ತ್ರಾಸ ಆಕೈತಿ ಇದೇನು ರೀ ಇದು ಬರೀ 2,000 ಬಿಟ್ಟು ಏನು ಆಶ್ವಾಸನೆ ಇಲ್ಲ ಅವರು 2,000 ಕೊಡ್ತಾರೆ ಅಂದರು 2,000 ಭೀ ಅವು ಯಾವಾಗ ಬರ್ತಾವೆ ರೋಡ್ ಇಲ್ಲ ನೀರಿಲ್ಲ ಗಟ್ರ ಇಲ್ಲ ಮನೆ ಇಲ್ಲ ಏನೇ ಇಲ್ಲರಲ್ಲ ಮಾಡಿದ್ರೆ ಅದ್ರಾಗ ನನಗೆ 7.5 ಲಕ್ಷ ರೂಪಾಯಿ ಬಂದವ್ರು ಇನ್ನೂ 7.5 ಲಕ್ಷ ರೂಪಾಯಿ ಬರಬೇಕಾಗಿತ್ತು ಕೆಲಸ ನಿಂತಿದ್ದು ಹಂಗೆ ರೀ ಅವ್ರು ಆಸೆದ ಮ್ಯಾಗ ನಾವು ಖೋಯ್ದೇವು ರೊಕ್ಕ ಬರ್ತಾವೆ ಮಾಡ್ಬೇಕತ್ತಂದು ನಾವೇನ ಒಬ್ಬರೇ ಏನೇನಾದ್ರು ನಮ್ಮ ತಾಟದಾಗ ಮನೆಗಳಿದಾವೆ ಎಲ್ಲ ಐತಿ ವ್ಯವಸ್ಥಿತ ಐತಿ ಹೊರಗೆ ಒಂದು ಚಂದ ಮಾಡಬೇಕು ಅಂತಂದು ನಾವು ಗುದ್ದಾಡಿ ಮಾಡಿದೇವೆ ರೀ ಆದ್ರೂ ನಮಗೆ ಹೆಲ್ಪ್ ಆಗಿಲ್ಲ ಇವು ರೊಕ್ಕ ಬಂದಿಲ್ಲ ಏನು ಆಶ್ವಾಸನೆ ಕೊಟ್ಟರೆ ನಿಮ್ಗೆ ಎಲೆಕ್ಷನ್ ಟೈಮ್ದಾಗ ಅವಾಗ ಅವ್ರಿಗೆ ಕೂಡ ನಾವು ತಾತ್ಯಾಗಳು ಕೂಡ ಇದ್ದೀವಿ ರೀ ನಾವು ಅವ್ರು ಕೂಡ ಕಾಂಟ್ಯಾಕ್ಟ್ ಇಲ್ಲ ನಾವು ಮೊದಲಿಂದ ಹಚ್ಚಿ ಹೇಳ್ತೀವಿ ನಾವು ಆದ್ರೂ ಖರೆ ಗೌರ್ಮೆಂಟ್ದವ್ರು ರೊಕ್ಕ ಕೊಡ್ಬೇಕಲ್ಲ ಅವರು 7.5 ಲಕ್ಷ ರೂಪಾಯಿ ಬಂದಾವು 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು 7.5 ಲಕ್ಷ ರೂಪಾಯಿ ನಮಗೆ ಎಲ್ಲಿ ಅದು ಅವು ಕೊಡ್ಬೇಕು ಒಳಗಡೆ ಸೈಡ್ ರೋಡ್ ಮಾಡೋತ್ನ್ಯಾಗ ಒಳಗಡೆ ಸೈಡ್ ಎಲ್ಲ ಸಲಾಪದ ಹೊಡೆದವ್ರು ನಮ್ಮ ಅಂತ ಆಪ್ರೇಷನ್ ಹತ್ತಾನೆಲ್ಲ ಒಳಗೆ ಬಿದ್ದೈತಿರಲ್ಲ ಮತ್ತು ಇದೆಲ್ಲ ನೋಡ್ರಿ ಇಲ್ಲಿ ಮಟ್ಟ ಎಲ್ಲ ಅಡ್ಡಿ ಹೋಗಿದ್ದಾರೆ ಇಲ್ಲಿ ಮಟ್ಟ ಇವ್ರ ಗಟ್ರ ಮಾಡ್ತಾನಂದ್ರಿ ಸರ್ ಗಟ್ರ ತೋರಿ ಗಟ್ರ ಏನು ಮಾಡ್ತಾನಂದ್ರಿ ಇಲ್ಲಿಂದ ಅಲ್ಲಿ ಮಟ್ಟ ಪೂರ ಇಲ್ಲಿ ಅಲ್ಲಿ ಮಟ್ಟ ಮಾಡಿಲ್ಲ ಗಟ್ರ ಇದು
ಅರ್ಧನ ಮಾಡ್ಯಾರ, ನಾವು ಕಟ್ ಮಾಡಿ ಇಲ್ಲಿ ಇದಾಕೊಂದೇವ್ರು, ನಾವು ಇಲ್ಲಿ ಪರಿಚಯ ಹಾಕೊಂದೇವ್ರು. ಏನು ಹೇಳ್ತಾರೆ ಎಮ್ ಎಲ್ ಎಗೆ ಏನು ಹೇಳ್ಬೇಕ್ರಿ, ಕೆಲಸ ಮುಂದೆ ಯಾಕೆ ಮಾಡುವಾರ್ರಿ ಅಷ್ಟು. 2-3 ತಿಂಗಳಾಯ್ತು. ಶಾಸಕರು ಬಂದೇ ಇಲ್ಲ ಇಲ್ರಿ, ಶಾಸಕರು ಇಲ್ಲ. ಶಾಸಕರು ಬಂದಿರ್ರಿ ಇಲ್ರಿ. ರೋಡ್ ಆಗಿತ್ರಿ, ರೋಡ್ ಹಾಡಿ ಮತ್ತೆ ಮಾಡ್ಯಾರ. 2-3 ತಿಂಗಳಾಯ್ತು ರೀ. ಏನು ಧೂಳು ಹಾರ್ಕೈತಿರ್ಲ ಮನೆಗಳು ನೋಡ್ರಿ ಆ ನಮ್ಮನೆ ಸಡ್ನಾಟ್ ಮಾಡ್ಕೊಂಡು ಕುಯ್ದವ್ರಿ ನೋಡ್ರಿ. ಕೊತ್ತರ ಬೀ ಒಳಗೆ ದೋಷ ಬರ್ತೈತಿ. ಈಗ ತರಾಸರೇ ನಮಗೆ ಹಾಕೈತಿ, ಮಾಡ್ಬೇಕ್ರಲ್ಲ ಕೆಲಸ ಹಿಡಿದು. ಹಾಂ ರೀ, 3-4 ತಿಂಗಳು ಆಗ ರೋಡ್ ಮಾಡಿ 3-4 ತಿಂಗಳು ಆಗೈತಿ. ಒಮ್ಮೆ ಮಾಡಿರಿ ಕಿತ್ತು ಹೋಗೋದ್ರಿ. ಇದು ಮತ್ತೆ 2ನೇ ಪೀರಿಯಡ್ ಹಡ್ಡಿ ಹೋಗದವ್ರಿ. ಈಗ ಸದ್ದು ಈಗ ಧೂಳು ಹಾರ್ಕೈತಿ ಕ್ಯಾಟ್ರಿ. ಮನೆಗೆ ಹೋದಾಗ ತೋರ್ಸ್ತಾನೆ ನೋಡಿ, ಇಟ್ಟಿಟ್ಟು ದೋಷ ಬೀದವ್ರಿ. ಎಷ್ಟು ಹುಡುಗೋದ್ರಿ. ಈಗ 3 ವರ್ಷ ಐತ್ರಿ ನಾವು ಮನೆಗಳು ಹಾಕಿರಿ. ಗರೀಬರು ಫೌಂಡೇಶನ್ ಹಾಕಿದಾರೆ. ಫೌಂಡೇಶನ್ ಈಗ ಒಂದು 3 ವರ್ಷದಾಗ ಒಂದೊಂದು ಬಿಲ್ ಬಂದವ್ರಿ. ಒಟ್ಟು ಬಿಲ್ ಬರ್ಲಕ್ಕೆ ಭೀ ತಯಾರಿಲ್ಲ ರೀ ಮನೆಗಳ್ದು. ಇಂಥ ಒಟ್ಟು ಏನು ದಗದ ಆಗಿಲ್ಲ ರೀ. ಈಗ ನಮ್ಮ ಮನೆಗಳು ಬಿಲ್ಲ ಬರವಲ್ಲ ರೀ. ಒಟ್ಟು ಕೆಲಸ ಅಂದ್ರೆ ರೀ ಎಲ್ಲ ಇದು ಏನು ಫಂಡ್ ಕೊಡತ್ತಾರಲ್ಲ ಶಕ್ತಿ ಯೋಜನೆಗಳಿಗೆ, ಇದರಿಂದ CM ಕಡೆದು ಫಂಡ್ ಶಾಸಕರಿಗೆ ಬರವಾರ. ಶಾಸಕರದ್ದು ಏನು ತಪ್ಪಿಲ್ಲ ಇದ್ರೊಳಗೆ. ಮ್ಯಾಗಿನ ಫಂಡ್ ಬಂದ್ರೆ ಅವ್ರು ಕೆಲಸ ಮಾಡೋರು ಎಲ್ಲ ಏನು ಈಡೇರಿಸಿಲ್ಲ ರೀ. ಆದ್ರೂ ಮಾಡ್ತಾರೆ ಅವರು ಕೆಲಸ, ಹಂಗೇನಿಲ್ಲ. ಇದ್ರ ಮ್ಯಾಗಿನ ಫಂಡ್ ಬಂದ್ರೆ ಮಾಡೋರು. ಫಂಡ್ ಬರ್ತಾಯಿಲ್ಲ. ಏನು ಎಲ್ಲ ರಸ್ತೆಗಳು ಅದಾವ್ರಿ. ಎಲ್ಲ ಅಭಿವೃದ್ಧಿ ಏನೋ ಆಗ್ಬೇಕು. ಎಲ್ಲ ಏನು ಅಷ್ಟೇನು ಅಭಿವೃದ್ಧಿ ಆಗಿಲ್ಲ. ಈ ವರ್ಷ ಏನಾಗ್ಬೇಕು ಅಷ್ಟೇನು ಅಭಿವೃದ್ಧಿ ಆಗಿಲ್ಲ. ಇವು ಶಕ್ತಿ ಯೋಜನೆಗಳು ಏನು ಒಂದು 4-5 ಕೊಟ್ಟಾರಲ್ಲ, ಇವು 4-5 ಶಕ್ತಿ ಯೋಜನೆ ₹2 ಫಂಡ್ ಅಂತೂ ಇಲ್ಲ ರೀ. ಮತ್ತು ಯಾವುದೋ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಫಂಡ ಇಲ್ಲ ಅಂದ್ರೆ ಹೆಂಗೆ ಕೆಲಸ ಮಾಡೋರು. ಮತ್ತು ಈ ಫಂಡ್ ಬಂದಿತ್ತು ಅಂದ್ರೆ ಏನೋ ಕೆಲಸ ಮಾಡೋಕೆ ಸಾಧ್ಯ ಇತ್ತು ರೀ. ಬರೋದ್ರಿ ಫಂಡ ಒಟ್ಟು ಎಲ್ಲಿ ಬರುವಲ್ಲ. ಇವ್ರು ತರಬೇಕ್ರಿ, ಅವ್ರು ಕೊಡೋರು ಅಲ್ಲಿ ಒಂದು ಇಲ್ರಲ್ಲ. ಅವ್ರೊಂದು ಮಂತ್ರಿ ಒಂದು ಚೇಂಜ್ ಆಗೋದ, ಚೇಂಜ್ ಆಗೋದ, ಇವ್ರು ಚೇಂಜ್ ಆಗೋದ, ಅವ್ರದ್ದೊಂದು ನಡೆಸ್ಯಾರ್ರಿ. ಮತ್ತು ಹಿಂಗೆ ಆಗೋದ್ರಿಂದ ನಮ್ಮ ಕ್ಷೇತ್ರದ ಇವರು ಶಾಸಕರು ಏನದಾರು ಅವ್ರು ಕೆಲಸ ಮಾಡ್ತಿದ್ರು. ಕರೆ ಈಗ ಸದ್ಯ ಕೆಲಸ ಫಂಡ ಇಲ್ಲ ಅಂತಲೇ ಗಪ್ ಕೂತಂಗೆ ಆಗೈತೆ ರೀ. ಮತ್ತು ಏನು ಮಾಡೋಕ್ಕಂತೂ ಸಾಧ್ಯ ಇಲ್ಲ ರೀ. ಇನ್ನು ಫಂಡ್ ಬಂದೈತಿಪ್ಪ ಮಾಡಿಲ್ಲ ಅಂದ್ರೆ ಕೇಳಾಕರೆ ಬರ್ತಿತ್ತು ರೀ. ಅದಕ್ಕೆ ಹಿಂಗೆ ಆಗೈತೆ ರೀ. ಮತ್ತು ಏನು ಮಾಡೋಕೆ ಸಾಧ್ಯ ಇಲ್ಲ. ನಮ್ಮ ಕಡೆ ಅವರು ಏನು ಶಾಸಕ ಸಕ್ಸಸ್ ಮಾಡಿಲ್ಲ ರೀ. ಎಲ್ಲ ಗ್ಯಾರಂಟಿ ಕೊಟ್ಟಾರ. ಏನು ಮಾಡೋದು ತೊಗೊಂಡ್ರಿ ಅವರು. ಎಲ್ಲ ಗ್ಯಾರಂಟಿಗಳು ಕೊಟ್ಟಾರೆ. ಎಲ್ಲ ಗ್ಯಾರಂಟಿಗಳು ಕೊಡ್ಲಾತ್ತಾರ. ಅವ್ರಿಗೆ ಫಾಯ್ದಾ ಮಾಡಕತ್ತಾರೆ. ನಮ್ಮ ಓಣಿಗೆ ಬಂದು ಬೇಕಾದ್ರೆ ರೆಕಾರ್ಡ್ ತೋರಿಸ್ತೀನಿ ಬರ್ರಿ. ಒಂದು ರೋಡ್ ಇಲ್ಲ ನಮ್ಮ ಓಣ್ಯಾಗ. ಪಕ್ಕದ ರೋಡ್ ಮಾಡೋದ್ರಕಾರ ನಮ್ಮ ಮುಂತ್ಯಾಕೆ ಒಂದು ರೋಡ್ ಇಲ್ಲ ರೀ. ಗಟ್ರ ನೀರು ಹಿಂಗೆ ಹೈಲಾದೈತಿ. ಇಟ್ಟು ಕೊಳಚಿ ನೀರ್ದಾಗ ಅದೇವ್ರಿ. ನಾನು ಹೇಳ್ತೀನಿ ರೀ, ಬೇಕಾದ್ರೆ ಓಣಿ ತೋರಿಸ್ತೀನಿ ನಡ್ರಿ. ನಾ ಶಾಸಕರು ಇಲ್ರಿ, MLA ನಮ್ಮ ಪಂಚಾಯತಿ ಮೆಂಬರ್ಗಳು ಬರಲ್ರಿ ಅಲ್ಲಿ. ಇನ್ನೂರು ಏನು ಬರ್ತಾರೆ ಶಾಸಕರು. ಶಾಸಕರೇನೋ ಏನು ಹೇಳಿದ್ರಿ ಅವ್ರಿಗೆ. ಅವ್ರು ಬರಂಗೂ ಇಲ್ರಿ. ನಾವು ಕೇಳಕ್ಕೆ ಗೊತ್ತಾಗಿಲ್ರಿ. ಅದು 8 ಮಾರ್ಕ್ ನಮ್ಗೆ ಯಾಕೆ ಏನು ಅದು 8 ಮಾರ್ಕ್ ಅಂದ್ರೆ ಭಾಳ ಕೆಟ್ಟ 8 ಮಾರ್ಕ್ ಇಟ್ಟಾರ. ಬೇಕಾದ್ರೆ ನಮ್ಮ ಓನ್ಯಾಗ ಬೇಕಾದ್ರೆ ಇಲ್ಲೇ ಅದಾರ ನಾವು ಒಟ್ಟು ಬೇರೆ ಇವ್ರು ಬೇಕಾದ್ರೆ ಕೇಳ್ಕೊರಿ. ನಮ್ಮ ಓನ್ಯಾಗ ಏನು ಮಾಡ್ಯಾರಂತ ನಮ್ಮ ಓಣಿ ಮಾಡ್ಯಾರ. ನಮ್ದು ನಿಮ್ಮ ಏನೋ ಒಂದು ಸರ್ಗೆಟ್ ಮಾಡ್ಕೋದು ಬರತ್ತಾರ. ಮಾಡೋದ್ರಾಗ ಗಟ್ಟರದ್ದು ಮಾಡ್ಯಾರ, ರೋಡ ಮಾಡತ್ತಾರ. ಅರ್ಧ ಮಾಡ್ತಾರೆ, ಅರ್ಧ ಬಿಡ್ತಾರೆ. ಹಾಗೆ ರೀ ಗೌರ್ಮೆಂಟ್ ಕೆಲಸ ಅರ್ಧ ಮಾಡೋರು, ಅರ್ಧ ಇದು ಮಾಡೋರು. ಅವ್ರು ಅರ್ಧ ಆಗಿದಾವ. ಈಗ ಇನ್ನೊಂದು ಸ್ವಲ್ಪ ಉಳ್ದವು, ಮುಂದಿನ ಇದಕ್ಕೆ ಮಾಡೋರನ್ನ. 3 ವರ್ಷ ಆದ್ರೆ 3 ವರ್ಷ ಒಂದು ನಮ್ಮ ಮನೆ ತಕ ಏನ ತಕ ಒಂದು ಗಟ್ರ ಗೋಸಕಟ ಗೊತ್ತಿಲ್ಲ ರೀ. ಇಂಥ ಶಾಸಕರ್ತಾರೆ ನಮ್ಮಲ್ಲಿ. ಇನ್ನೇನು ಹೇಳಿದ್ರು ನಾವು. ಈ MLA ಕಾಗೇರಿ ಅವರು ನಮ್ಮಲ್ಲಿ ಏನು ಕೆಲಸ ಏನಾರು ಮಾಡಿಲ್ಲ ರೀ. ಯಾರು ಬಂದೇ ಇಲ್ರಿ. 2 ಸರ್ಗೆ ಮಾಫ್ ಮಾಡ್ಕೊಂಡು ಆದ್ರು ಹಂಗ ಹೋದ್ರು. ಪೈಲ 3 ತಿಂಗಳು ಬಂದಿಲ್ರಿ, ಈಗ 3 ತಿಂಗಳು ಬಂದಿಲ್ರಿ. ಬಂದಿಲ್ರಿ. ಹೇಳ್ಯಾರ ಕರೆ ಓಟ್ ಹೇಳ್ತ್ನಾಗ ಹೇಳ್ರಿ. ಈಗ ಮಾಡುವಾರ ಏನು ಮಾಡಿದ್ರಿ ಹಾಕೊಬೋದು. ಬಸ್ ಹಿಂಗೆ ಕೂತಿದ್ದ ನೋಡ್ರಿ. ಈಗ ಯಾವಾಗ್ಲೇ ಹೋಗ್ತವ್ರಿ 4 ವರ್ಷ ತಗೊಮ್ಮಿ ಈಗ ಕೂತಿದ್ದ ನೋಡ್ರಿ. ಅದಾರ್ಲಿ ಯಾಕರೆ ಮಾಡುವಾರ ಅವ್ರ ಒಂದು ಅರ್ಧ ತಾಸು ಆತರ್ಲೆ ಇಲ್ರಿ. ಈಗ ಒಂದು ಹೊಂಟೈತಿ ನೋಡ್ರಿ ಉಗಾರ ಕಡೆ. ನಾವು ಈ ಕಡೆ ಹೋಗಾರ್ದವ್ರಿ ಇಲ್ರಿ. ಈ ಕ್ಷೇತ್ರದ ನಮ್ಮದು ದುರ್ದೈವ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಇಲ್ಲಿ ರಸ್ತೆಗಳು ಅದಾವೆ, ತೋಟಪಟ್ಟಿ ರಸ್ತೆಗಳು, ಕಾರ್ಖಾನೆಗಳು ಇವಾಗ ಸ್ಟಾರ್ಟ್ ಆಗ್ಯಾವ್ರಿ. ಹೀಗಾಗಿ ತೋಟಪಟ್ಟಿ ರಸ್ತೆ ಇರಲಿ, ಶಾಲಾ ಕಾಲೇಜುಗಳು ಇರಲಿ, ಮಕ್ಕಳಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ತೋಟಪಟ್ಟಿ ರಸ್ತೆಗಳು ಇರ್ಬೋದು, ಯಾವುದೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ನೀರಾವರಿ ಇಲಾಖೆಯಲ್ಲಿ ಕೂಡ ಈ ಸ್ಥಳೀಯ ಶಾಸಕರು ಏನೋ ಅವರು ಇದ್ರ ಬದಲು ರೈತರ ಬದಲಾಗಲಿ ಸಾರ್ವಜನಿಕವಾಗಿ ಏನೋ ಅವ್ರದ್ದೊಂದು ಒಂದು 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 ಇಂಚು ಕೂಡ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಆಶ್ವಾಸನೆ ಏನು ಕೊಟ್ಟಿದ್ರೆ ರಸ್ತೆ ಮಾಡ್ತೀವಿ, ಮೂಲಭೂತ ಸೌಕರ್ಯ ಮಾಡ್ತೀವಿ ಅಂತ ಅವ್ರು ಏನು ಅಜೆಂಡಾ ಹೇಳಿದರು. ಹೀಗಾಗಿ ಅವೇನು ಯಾವ ಕಾರ್ಯರೂಪಕ್ಕೆ ಬಂದಿಲ್ಲ.
ಕಾಗವಾಡ ಕಾನ್ಸ್ಟಿಟ್ಯೂಷನಲ್ಲಿ ಶಾಸಕರ ಹೆಸರಿಗೆ ಅಷ್ಟೇ ಶಾಸಕರು. ರೈತರ ಪರ ಇರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಆ ಪರವಾಗಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸ್ತಿರ್ತಕ್ಕಂಥ ವ್ಯವಸ್ಥೆ ಈ ಭಾಗದಲ್ಲಿ ಕುಂಠಿತ ಆಗಿದೆ. ಹೀಗಾಗಿ ಸುಮಾರು ರಸ್ತೆಗಳು ಇರ್ಬೋದು, ಶಾಲಾ ಕಾಲೇಜುಗಳು ಇರ್ಬೋದು, ಯಾವುದೇ ಒಂದು ಸರ್ಕಾರದಿಂದ ಅನುದಾನ ಕಾಗವಾಡ ಕಾನ್ಸ್ಟಿಟ್ಯೂಷನ್ದಲ್ಲಿ ನಾವು ನೋಡುತ್ತಾ ಪೈಕಿ ಸುಮಾರು ನಮ್ಮ ಜಿಲ್ಲಾ ಪಂಚಾಯತಿ ಏರಿಯಾ ಬರ್ಬೋದು. ಇಲ್ಲಿ ಮೂಳೆ, ಮಂಗಸುಳಿ, ಕೌಲ್ಗುಡ್ಡು ಸುಮಾರು ಹಳ್ಳಿಗಳು ರಸ್ತೆಯಿಂದ ಬಹಳ ಒಂದು ವಂಚಿತ ಆಗಿದೆ. ಮತ್ತು ನೀರಿನ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ತೋಟಪಟ್ಟೆಯಲ್ಲಿ ಜನ ಇರೋದ್ರಿಂದ ಬೋರ್ವೆಲ್ ಆಗಲಿ, ಗಂಗಾ ಕಲ್ಯಾಣಗಳಾಗಲಿ ಇವು ಯಾವೂ ಇಲ್ಲ. ಮತ್ತು ಇದ್ರ ಕಡೆಸಿಂದ ಏನಾಗಿದೆ, ಒಂದು ಗಂಗಾ ಕಲ್ಯಾಣ ಮಾಡಿಕೊಡ್ಲಿಕ್ಕೆ ಒಂದು 20-30 ಸಾವಿರ ರೂಪಾಯಿ ಮೊದಲು ಏನೋ ಅವ್ರು PA ಮುಖಾಂತರ ತೊಗೋತಾ ಇದ್ದಾರೆ. ಅದು ಕೂಡ ಅಧಿಕೃತ ಮಾಹಿತಿ ಇದೆ, ವಿಡಿಯೋ ರೆಕಾರ್ಡಿಂಗು ನಮ್ಮ ಹತ್ರ ಇದ್ದಾವೆ. ಏನೂ ಆಗಿಲ್ಲ, ಏನು ಅಸೋಸಿಯೇಷನ್ ಕೊಟ್ಟಿರಲ್ಲ ಅದ್ರ ಏನೂ ಮಾಡಿಲ್ಲ ಅವ್ರು. ಬರ್ತಾರೆ ಇಲ್ಲ, ಒಟ್ಟು ಬರಂಗಿಲ್ಲ. ನಮ್ಮ ಊರವ್ರು ಸ್ವಲ್ಪ ಅವ್ರು ಭೇಟಿ ಆಗಕ್ಕೆ ಹೋಗೋಣ, ಸ್ವಲ್ಪ ಏನ್ರಿ ಸ್ವಲ್ಪ ಬಾಸ್ಕ ಬೀದ ನಾವು ಮಾಡಿ ಹೋಗೋ, ನಾಳೆ ನೋಡಿ ಹೋಗೋ ಇಂಥ ಒಂದು ಅಕ್ಷರ ಮಾತಾಡ್ತಾರೆ. ಅದಕ್ಕೆ ನಮ್ಮ ಊರನ ಬಂದ್ರೆ ಭೀ ಯಾರು ಹೋಗಂಗಿಲ್ಲ. ಶಾಲೆಗಳು ಸ್ವಲ್ಪ ತೊಟ್ಪಟ್ಟಿ ಶಾಲೆಗಳು ಸ್ವಲ್ಪ ಚಾಲು ಮಾಡೋದಾಗ ಸ್ವಲ್ಪ ಬಂದು ಬಿದ್ದಾವ್ರಿ. LKG UKG ಅವು ಕನ್ನಡ ಶಾಲೆ ರೋಡ್ಗಳು ಅನ್ರಿ ಏನೂ ಮಾಡಿಲ್ಲ. ಅದು ಈ ಸಲ ಕಿನಾಲ್ದ ಇದು ಸುಡಿತ್ರಿ ಅಂದ್ರೆ ನಮ್ಮ ಮೋಟ್ರ್ TC ಆ ಟೈಮ್ಗೆ ಭೀ ಅವರು ಹಿಂದೆ ಬರ್ತಾವೆ ನಾಳೆ ಬರ್ತಾವೆ ಅನ್ಕೊತ 3 ತಿಂಗಳು ಇದ್ರಾಗ ಹೋಯ್ತು. ಅದರಿಂದ ನಮಗೆ ಕಬ್ಬು ಭೀ ನಮ್ಮ ಕೆನಾಲು ಕಬ್ಬು ಆಜು ಬಾಜುಕು ನಾವು ಅಂದ್ರೆ ಕೆನಾಲ್ ಮ್ಯಾಗ ನಾವು ಕಬ್ಬು ಹಚ್ತೀವ. ಅದು ಕೆನಾಲ್ ಭೀ ಒಂದು 1.5 ತಿಂಗಳ ತನಕ ನೀರೇ ಬರಲಿಲ್ಲ. ಆನಂತರ ನಮಗೂ ಕಬ್ಬು ಎಲ್ಲ ಸುಟ್ಟೋಗ್ಯದ. ಏನು ಹೇಳ್ತೀರಿ ಶಾಸಕರಿಗೆ? ಏನು ಹೇಳ ಸರ್, ಏನು ಹೇಳೋದು ಅವ್ರಿಗೆ ತಿಳ್ಕೊಬೇಕು, ಆರಿಸ್ಕೊಟ್ಟಿದೆ ಅವ್ರು ತಿಳ್ಕೊಬೇಕು, ಅವ್ರು ವಿಚಾರ ಮಾಡಬೇಕು, ಏನು ಹೇಳೋದು. ಕಾಗವಾಡ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿದಂಥ ಸಂದರ್ಭದಲ್ಲಿ ಶಾಸಕ ರಾಜು ಕಾಗೆ ಅವರು ಯಾವ ಮಟ್ಟದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿತ್ತೋ ಅಷ್ಟೊಂದು ಪ್ರಮಾಣದಲ್ಲಿ ಕಲ್ಪಿಸಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಸಹ ಏನಂತಂದರೆ ರಸ್ತೆ ನಿರ್ಮಾಣ ವಿಚಾರದಲ್ಲಿ, ಅದರಲ್ಲೂ ಹಾಳಾದ ರಸ್ತೆಗಳ ರಿಪೇರಿ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್.